ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಮದುವೆ ಇತ್ತು. ನಮ್ಮ ಪಕ್ಕದ ಮನೆ ಆಂಟಿ ಪೂರ್ಣಿಮಾ ಆಂಟಿನ ನೀವು ನೋಡಿರ್ತೀರ, ಸುಮಾರು ವಿಡಿಯೋದಲ್ಲಿದ್ದಾರೆ. ಅವರ ತಂಗಿ ಮಗಳದು ಮದುವೆ ಇತ್ತು, ಇಲ್ಲೇ ನಮ್ಮ ಮನೆ ಹತ್ರ ಚೌಟ್ರಿಲೇ. ಇದು ಸ್ಟಾರ್ಟಿಂಗು ಇವಾಗ ಯಾವುದೇ ಒಂದು ಮದುವೆಗೆ ಹೋದ್ರೂ ಸುಮಾರು ಕಡೆ ನಾನು ನೋಡಿದ್ದೀನಿ. ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣ ಇದು ಆಲೂಗಡ್ಡೆಯಲ್ಲಿ ಮಾಡಿರ್ತಾರೆ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ನನಗೆ ಅದು ತುಂಬ ಇಷ್ಟ. ಅದನ್ನು ಜಾಸ್ತಿ ತಿಂದರೆ ಎಲ್ಲಿ ಊಟ ಮಾಡೋಕ್ಕಾಗಲ್ವೋ ಅಂತಂದ್ಬಿಟ್ಟು ಎರಡೆರಡು ಟೇಸ್ಟ್ ಮಾಡ್ತೀನಿ. ಇವರು ಲತಾ ಅಂತ ಅಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆ ನವರಾತ್ರಿ ಪೂಜೆಗೆ ಬಂದಿದ್ದರು, ಬಟ್ ಅವಾಗ ನಾನು ಪರಿಚಯ ಮಾಡ್ಸೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವಾಗ ನಾನು ಹೇಳ್ತಾ ಇದ್ದೀನಿ. ಇವರು ನಮ್ಮ ಮನೆ ರೋಡಲ್ಲೇ ಇರೋದು. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಹೋದ್ವಿ. ನಮ್ಮ ಮನೆ ರೋಡಲ್ಲಿ ಒಂದು ಯಾವುದೇ ಒಬ್ಬರು ಮದುವೆ ಕರೆದ್ರು ಅಂದರೆ ಸಾಮಾನ್ಯ ಎಲ್ಲರೂ ಒಂದೇ ಸರಿನೇ ಹೊರಟ್ವಿ. ಇವರು ಪೂರ್ಣಿಮಾ ಆಂಟಿ ತಂಗಿ ಇವರೇನೆ. ಸೊ ಹಾಗಾಗಿ ಹುಡುಗನ್ನ ನಾನು ಆ್ಯಕ್ಚುಲಿ ನೋಡ್ತಾ ಇರೋದು, ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಹುಡುಗನ ನೋಡ್ತಾ ಇರೋದು. ಹುಡುಗನೇ ನಾನು ನೋಡಿರಲಿಲ್ಲ. ಸರಿ, ಇಲ್ಲಿ ಪೂರ್ಣಿಮಾ ಆಂಟಿಯವ್ರ ಮಗ ಅವರು ಮಾತಾಡ್ಸಿದ್ರು, ಇಲ್ಲ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇದೆ, ಪಾನಿಪುರಿ ಅದು ಇದು ಎಲ್ಲ ಇದೆ, ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಹೋಗಿ ಅಂತ ಹೇಳ್ತಿದ್ರಂತೆ. ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಬೆಳಗ್ಗೆಯಿಂದ ನಾವು ಬ್ಯುಸಿಯಾಗಿದ್ವಿ. ಅವತ್ತಿನ ದಿವಸ ನಮಗೆ ವಿಡಿಯೋ ಮಾಡಬೇಕು ಅನ್ನೋ ಪೇಷನ್ಸು ಕೂಡ ಇರಲಿಲ್ಲ ನನಗೆ. ಆದರೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾವು ತೊಗೊಂಡಿದ್ವಿ, ಅದನ್ನೇ ನಾನು ಅಪ್ಲೋಡ್ ಮಾಡ್ತಾ ಇರೋದು ಇವತ್ತು. ಸೊ ಹಂಗಾಗಿ ಇನ್ನೇನು ಊಟಕ್ಕೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಚೌಟ್ರಿ ಮಾತ್ರ ತುಂಬ ದೊಡ್ಡದಾಗಿ, ಪಾರ್ಕಿಂಗ್ ಆಗಿರ್ಬೋದು, ಚೌಟ್ರಿ ಆಗಿರ್ಬೋದು, ತುಂಬ ದೊಡ್ಡದಾಗಿತ್ತು. ನಾನು ಫಸ್ಟ್ ಟೈಮ್ ಈ ಚೌಟ್ರಿಗೆ ಬಂದಿರೋದು. ಇಲ್ಲೇ ಇದ್ದರೂ ಕೂಡ ತುಂಬ ಸರಿ ಒಂದು ಎಷ್ಟೋ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಬಂದಿದ್ದರೂ ಕೂಡ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗಿದ್ದು. ಸೊ ನಮ್ಮ ಮನೆಯವರು ಅವ್ರಿಗೆ ಹೇಳ್ತಾಯಿದ್ರು, ಲತಾ ಅವ್ರ ಯಜಮಾನ್ರಿಗೆ ಬನ್ನಿ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಇದೆ ತಿನ್ನೋಣ ಅಂತ. ಇಲ್ಲ ಅವ್ರಿಗೂ ಸ್ವಲ್ಪ ಸ್ಟ್ರೈನ್ ಆಗಿತ್ತಂತೆ. ಹಾಗಾಗಿ ನಾನು ಕೂಡ ಫಸ್ಟು ಊಟಕ್ಕೆ ಹೋಗೋಣ ಬನ್ನಿರಿ, ಸ್ನ್ಯಾಕ್ಸ್ ಇನ್ನೂ ಬೇಡ ಅಂತ ಇದ್ದೆ. ಆಮೇಲೆ ಇಲ್ಲಿ ಇವ್ರ ಹೆಸರು ನಾನು ಮರ್ತೋಗ್ಬಿಟ್ಟಿನಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೇಳ್ತೀನಿ. ಇವರು ನನ್ನ ನೋಡಿ ನಗ್ತಾಯಿದ್ರು. ಇವ್ರದ್ದು ಆ್ಯಕ್ಚುಲಿ ಊಟ ಆಯಿತು ಇವ್ರದ್ದು, ಇನ್ನೇನು ನಾವು ಊಟಕ್ಕೆ ಹೋಗಬೇಕಿತ್ತು. ಆ ಟೈಮಲ್ಲಿ ಇವ್ರು ನನ್ನ ನೋಡಿ ನಗ್ತಾ ಇದ್ರಲ್ವ, ಅದು ನನಗೆ ಗೊತ್ತಾಗಲಿಲ್ಲ ಸಡನ್ನಾಗಿ ಯಾರು ಅಂತ. ಆಮೇಲೆ ಹೋಗಿ ಮಾತಾಡಿಸ್ದೆ. ಇನ್ನೇನು ನಂದು ಹೇಳಬೇಕು ಅಂದರೆ ಈ ವಿಡಿಯೋ ಸ್ವಲ್ಪ ಮಿನಿ ವ್ಲಾಗ್ ಥರನೇ ಆಯಿತು. ಹೇಳಿದ್ನಲ್ವ, ನಮಗೆ ಪೇಷನ್ಸ್ ಇರಲಿಲ್ಲ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ, ಹಂಗಾಗಿ ಸ್ವಲ್ಪ ಅಷ್ಟೇ ನಾನು ವಿಡಿಯೋ ಮಾಡಿದ್ದು. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.